ನೋಡಿ, ಪಾದಯಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ, ರೈತರು ಭಾಗಿಯಾಗಿದ್ದಾರೆ, ತಾಯಂದ್ರಿದ್ದಾರೆ. ಬರೀ ಈ 9,000 ಎಕರೆ ಭೂಮಿಗೆ ಒಳಪಡುವಂತಹ ರೈತರಷ್ಟೇ ಅಲ್ಲ, ಮಂಡ್ಯ ಭಾಗದಿಂದ, ರಾಮನಗರ ಭಾಗದಿಂದ, ಹಾಸನದಿಂದ ಸಾಕಷ್ಟು ಜನ ರೈತರು ತಾಯಂದಿರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಅಮ್ಮ, ನಿಮ್ದು ಯಾವೂರಮ್ಮ? ಮಾಗಡಿ. ನಿಮ್ಮ ಭೂಮಿ ಏನಾದರೂ ಬರುತ್ತಾ ಈ ಟೌನ್ಶಿಪ್ಗೆ? ಇಲ್ಲ, ಬರೋಣ. ಆದರೂ ನೀವು ಬಂದಿದ್ದೀರಾ, ರೈತರಿಗೆ ಬೆಂಬಲ ಕೊಟ್ಟಿದ್ದೀರಾ. ಇವತ್ತು ಇವ್ರದ್ದು, ನಾಳೆ ನಿಮ್ಮ ಭೂಮಿ ಕಸ್ಕೋತಾರೆ, ಅದಕ್ಕೆ ನೀವು ಬಂದಿರೋದು, ಹೌದಲ್ವಾ? ಈಗ ಏನು ಹೇಳ್ತೀರಮ್ಮ? ಈಗ ಫಲವತ್ತಾದ ಭೂಮಿ 9,000 ಎಕರೆ, ಇದನ್ನ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಏನು ಹೇಳ್ತೀರಾ? ಡಿ.ಕೆ. ಶಿವಕುಮಾರ್ ನಾವು ಇದು ಮಾಡೋಕ್ಕಾಗಲ್ಲ ಅಮ್ಮ. ನಮ್ಗೆ ಯಾಕೆಂದರೆ ನಮಗೆ ತುಂಬ ಇವಾಗ ಅವರಿಂದ ನಮ್ಗೆ ತುಂಬ ತೊಂದರೆಗಳು ಆಯ್ತವೆ. ಹೆಂಗಸ್ರುಗಳಿಗೆ ಗೃಹಲಕ್ಷ್ಮಿ ದುಡ್ಡು ಎಲ್ಲ ನಿಲ್ಲಿಸ್ತಾವ್ರೆ, ಪಿಂಚಣಿ ದುಡ್ಡು ನಿಲ್ಲಿಸ್ತಾವ್ರೆ. ಮನೇಲಿ ತುಂಬ ಕಷ್ಟ ಆಯ್ತದೆ ಮಾಡೋಕ್ಕೆ. ಇವರಿಂದ ನಮಗೇನು ಇದಾಯ್ತಾ ಇಲ್ಲ, ನಮಗೇನು ಭೂಮಿ ಇಲ್ಲ. ಭೂಮಿ ಇರೋರ್ಗನ ಉಳಿಸ್ಕೊಳ್ಳಿ ಅಂತ ನಾವು ಹೋರಾಟ ಮಾಡ್ತೀವಿ. ನಾವು ಅದಕ್ಕೋಸ್ಕರ ಶ್ರಮ ಪಡ್ತೀವಿ. ಗೃಹಲಕ್ಷ್ಮಿ ದುಡ್ಡು ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮಗೆ? ನಮ್ಗೆ ಆಗಲೇ 5-6 ತಿಂಗಳಿಂದನೂ ನಮಗೆ ಬಂದಿಲ್ಲ. ಅವು ಪಿಂಚಣಿ ದುಡ್ಡು ಸತ ನಾವು ಮಾಡಿಸಿದ್ದೀವಿ, ಅದನ್ನು ಬರ್ತಾ ಇಲ್ಲ. ನಮಗೆ ರೇಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಇವರು ಇದು ಸರ್ಕಾರಕ್ಕೆ ಬಂದ ಮೇಲೆ ನಮಗೆ ತುಂಬ ಬಡವರು ತುಂಬಾ ತೊಂದರೆ ಆಯ್ತೈತೆ. ಯಾವ ಸರ್ಕಾರ ಬಂದ ಮೇಲೆ? ಸಿದ್ದರಾಮಯ್ಯ ಅವರು ಇದ್ದಾಗ ಬರ್ತಾ ಇತ್ತಾ? ಸಿದ್ದರಾಮಯ್ಯ ಇದ್ದಾಗ ನಮಗೆ ಬರ್ತಿತ್ತು. ಡಿ.ಕೆ. ಶಿವಕುಮಾರ್ ಕೂತ್ಕೊಂಡ್ಮೇಲೆ ನಮಗೆಲ್ಲ ರೇಷನ್ಗಳಿಗೂ ಸ್ವಲ್ಪ ತೊಂದರೆ ಮಾಡ್ತಾನೆ ಅವ್ರೆ. ನಾವು ಅದಕ್ಕೆಲ್ಲ ನಾವೆಲ್ಲನೂ ಪ್ರತಿಭಟನೆ ಪಡಿಸ್ತೀವಿ. ಅಂದರೆ ನಮಗೆ ಜನಗಳು ಎಲ್ಲರೂ ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ, ನಾವು ಮಾಡ್ತೀವಿ. ಅಮ್ಮ, ನಿಮ್ದು ಯಾವೂರಮ್ಮ? ನಮ್ಮದು ಬೆಂಗಳೂರೇನೆ. ಅಲ್ಲಲ್ಲ, ಇಲ್ಲೇನಾ? ಇಲ್ಲಿ ಬಂದು ಇದತ್ರ ಅದು ಕುಣಿಗಲ್ಲಿಂದ ಬಂದಿದ್ದಾರೆ ನೋಡಿ. ಬಿಡದಿ ರೈತರನ್ನ ಬೆಂಬಲಿಸೋದಕ್ಕೆ ಕುಣಿಗಲ್ಲಿಂದ ಬಂದಿದ್ದಾರೆ. ಅಮ್ಮ, ನೀವು ಈ ಟೌನ್ಶಿಪ್ ಮಾಡಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಹೊರಟಿರೋದು. ಟೌನ್ಶಿಪ್ ಬಗ್ಗೆ ನೀವೇನು ಹೇಳ್ತೀರಾ? ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್, ಜೀವನ ಮಾಡೋದು ತುಂಬ ಜೀವನ ಕಷ್ಟ ಆಗ್ತಾ ಇದೆ. ಏನೊಂದು ಸರಿಯಾಗಿ ಸಿಗ್ತಿಲ್ಲ. ಹಾಗಾಗಿ ನಾವು ಮಾಡೋಕ್ಕೆ ಬಂದಿದ್ದೀವಿ. ಈ ರೈತರ ಪರ ನೀವು ಕೂಡ ನಿಂತ್ಕೊಳ್ತೀರಾ? ಗ್ಯಾರಂಟಿ ಬಂದೇ ಬರ್ತೀವಿ, ಹೋರಾಡ್ತೀವಿ.